ಏನು ವ್ಯತ್ಯಾಸ ಆಗಿದೆ? ಏನೋ ಹೈಕಮಾಂಡ್ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಏನೋ ನಿರ್ಧಾರ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರು, ಒಂದು 10 ಗಂಟೆಗೆ ಹೇಳಿದ್ರು, ನಿಮ್ದು ಕ್ಲಿಯರ್ ಆಗಿದೆಯಪ್ಪ, ರೆಡಿ ಆಗ ನಡಿ. ಕಡೆಗೆ ಒಂದು 11 ಗಂಟೆಗೆ ಮತ್ತೆ ಫೋನ್ ಬಂತು, ಇಲ್ಲ ಹೀಗೆ ನಾವು ಚೇಂಜ್ ಆಗಿದೆ, ಅದು ಬೇರೆಯವ್ರಿಗೆ ಆಗ್ತಾ ಇದೆ. ಇಲ್ಲ, ಇವರು ಮಲ್ಲಣ್ಣನಿಗೆ ಮಾಡಬೇಕು, ನಾವು ಮಲ್ಲಣ್ಣ ಅಂತ ಹೇಳ್ತಾರೆ ಅವ್ರಿಗೆ. ಇಲ್ಲ, ಅವ್ರ ಅವಶ್ಯಕತೆ ಅದು ನಮ್ಮ ಪಕ್ಷಕ್ಕೆ, ಅದಕ್ಕೆ ತಗೊಂಡಿದ್ದಾರೆ ಅವರು. ನಮ್ಗೆ ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಅದ, ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ, ಜಿಲ್ಲೆಗೆ ಬಿಟ್ಟಿದ್ದಾರೆ. ಹೌದು, ಮಾತಾಡಿದೆ. ಆಗಿಂದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಮಾತಾಡ್ಬೇಕಲ್ಲ, ಮಾತಾಡೋದು. ನಿರಾಸೆ ಯಾಕೆ ಆಗ್ತದ್ರಿ? ನಾವೇನು ಮಂತ್ರಿ ಆಗಬೇಕು ಅಂದೇಳಿ ಬಂದಿದ್ದಲ್ಲ. ನನ್ನ ಕ್ಷೇತ್ರದ ಜನ ಏನೋ MLA ಮಾಡಿದ್ರು, ಪಕ್ಷಕ್ಕೆ 140 ಸೀಟ್ ಬಂತು, ಸರ್ಕಾರ ಬಂತು, 3 ವರ್ಷ ಮಂತ್ರಿ ಆಗಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೇನೆ, ಎಲ್ಲೂ ಒಂಚೂರು ಹೆಸರಾಳು ಮಾಡ್ಕೊಂಡೆ. ನನಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಿದೆ. ಇಡೀ ರಾಜ್ಯಕ್ಕೆ ಮಂತ್ರಿ ಇಲ್ದಿದ್ರು ಇಡೀ ಕ್ಷೇತ್ರಕ್ಕೆ ಮಂತ್ರಿ ಆಗ್ಬಿಟ್ಟಿದೆ 1 ಗಂಟೆ ಅವರಲ್ಲಿ. ಈಗ ಮತ್ತೆ ಅದನ್ನ ತೆಗೆದ್ರು ಅಂತಂದಾಗ ನಿಮ್ಮ ಬೆಂಬಲಿಗರು ರಿಯಾಕ್ಟ್ ಮಾಡಿದ್ರು, ನಮ್ಗೇನು ಅನ್ನಿಸ್ಲಿಲ್ವಾ ಅಂತ. ನೋಡ್ರಿ, ಈಗ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. 34 ಬಿಟ್ಟು 35 ಮಂತ್ರಿ ಮಾಡ್ಲಿಕ್ಕೆ ಆಗ್ತದೇನ್ರಿ? ಆಗೋದಿಲ್ಲ. ಈಗ ಆಯ್ತು, ನನಗೆ ಕೊಡ್ಬೇಕು, ಯಾರನ್ನೋ ತೆಗಿಬೇಕಲ್ಲ. ನಿಮ್ ಕೊಟ್ಟು ತೆಗೆದ್ರಲ್ಲ ಅಂತ. ಎಲ್ಲಿ ನೋಡುವ, ಅವ್ರೇನು ಹೈಕಮಾಂಡ್ ಅವರು ಎಲ್ಲ ಮೀಟಿಂಗ್ ಮಾಡಿ ಒಂದು 2 ತಿಂಗಳ ಇಟ್ಕೊಂಡು ಎಲ್ಲ ಮಾಡಿ, ಎಲ್ಲ ಕಮ್ಯುನಿಟಿಯವ್ರಿಗೆ ಎಲ್ಲರಿಗೂ ನ್ಯಾಯ ಕೊಡುವಂಥ ಲೀಸ್ಟನ್ನು ಮಾಡಿ ಕಳಿಸಿದ್ರು. ಅದರಲ್ಲಿ ವ್ಯತ್ಯಾಸ ಆಗಿದೆ, ನೋಡುವ ಮುಂದೆ ಏನಾಗ್ತದೆ ಅಂದ್ರೆ. ಕರಾವಳಿ ಭಾಗಕ್ಕೆ ಅನ್ಯಾಯ ಆಗ್ಲಿಲ್ವಾ ಅಂತೇಳಿ ಮಿನಿಸ್ಟರ್ ಕೊಡದೆ ಕರಾವಳಿ ಭಾಗದ ನೋಡಿ, ಎಲ್ಲಿ ಅನ್ಯಾಯ ಆಯಿತು, ಅನ್ಯಾಯ ಆಗಲಿಲ್ಲ ಅಂತ ಹೇಳಿದರೆ ನಾವು ಮಾತಾಡಿದ್ದು ಮಾತ್ರ ಉಳಿತದೆ. ಅನ್ಯಾಯ ಆಗಿದ್ದಕ್ಕೆ ಅನ್ಯಾಯ ಅಥವಾ ಮುಂದೆ ಏನು ಅಂದೇಳಿ ಆ ಭಾಗದ ಜನ ತೀರ್ಮಾನ ಮಾಡ್ತಾರೆ. ಆವಾಗ ನಿಮ್ಮ ಟಿ ವಿಲೇ ನಾವು ನೋಡ್ಬೋದು, ಅಥವಾ ಇಡೀ ರಾಜ್ಯದ ಜನ ನೋಡ್ಬೋದು. ಅದು ನನಗೆ ಗೊತ್ತಿಲ್ಲ. ಏನು ವ್ಯತ್ಯಾಸ ಆಗಿದೆ? ಏನೋ ಹೈಕಮಾಂಡ್ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಏನೋ ನಿರ್ಧಾರ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರು, ಒಂದು 10 ಗಂಟೆಗೆ ಹೇಳಿದ್ರು, ನಿಮ್ದು ಕ್ಲಿಯರ್ ಆಗಿದೆಯಪ್ಪ, ರೆಡಿ ಆಗ ನಡಿ. ಕಡೆಗೆ ಒಂದು 11 ಗಂಟೆಗೆ ಮತ್ತೆ ಫೋನ್ ಬಂತು, ಇಲ್ಲ ಹೀಗೆ ನಾವು ಚೇಂಜ್ ಆಗಿದೆ, ಅದು ಬೇರೆಯವ್ರಿಗೆ ಆಗ್ತಾ ಇದೆ. ಇಲ್ಲ, ಇವರು ಮಲ್ಲಣ್ಣನಿಗೆ ಮಾಡಬೇಕು, ನಾವು ಮಲ್ಲಣ್ಣ ಅಂತ ಹೇಳ್ತಾರೆ ಅವ್ರಿಗೆ. ಇಲ್ಲ, ಅವ್ರ ಅವಶ್ಯಕತೆ ಅದು ನಮ್ಮ ಪಕ್ಷಕ್ಕೆ, ಅದಕ್ಕೆ ತಗೊಂಡಿದ್ದಾರೆ ಅವರು. ನಮ್ಗೆ ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಅದ, ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ, ಜಿಲ್ಲೆಗೆ ಬಿಟ್ಟಿದ್ದಾರೆ. ಹೌದು, ಮಾತಾಡಿದೆ. ಆಗಿಂದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಮಾತಾಡ್ಬೇಕಲ್ಲ, ಮಾತಾಡೋದು. ನಿರಾಸೆ ಯಾಕೆ ಆಗ್ತದ್ರಿ? ನಾವೇನು ಮಂತ್ರಿ ಆಗಬೇಕು ಅಂದೇಳಿ ಬಂದಿದ್ದಲ್ಲ. ನನ್ನ ಕ್ಷೇತ್ರದ ಜನ ಏನೋ MLA ಮಾಡಿದ್ರು, ಪಕ್ಷಕ್ಕೆ 140 ಸೀಟ್ ಬಂತು, ಸರ್ಕಾರ ಬಂತು, 3 ವರ್ಷ ಮಂತ್ರಿ ಆಗಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೇನೆ, ಎಲ್ಲೂ ಒಂಚೂರು ಹೆಸರಾಳು ಮಾಡ್ಕೊಂಡೆ. ನನಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಿದೆ. ಗಂಟೆಲಿ ಇಡೀ ರಾಜ್ಯಕ್ಕೆ ಮಂತ್ರಿ ಇಲ್ದಿದ್ರು ಇಡೀ ಕ್ಷೇತ್ರಕ್ಕೆ ಮಂತ್ರಿ ಆಗ್ಬಿಟ್ಟಿದೆ 1 ಗಂಟೆ ಅವರಲ್ಲಿ. ಈಗ ಮತ್ತೆ ಅದನ್ನ ತೆಗೆದ್ರು ಅಂತಂದಾಗ ನಿಮ್ಮ ಬೆಂಬಲಿಗರು ರಿಯಾಕ್ಟ್ ಮಾಡಿದ್ರು, ನಮ್ಗೇನು ಅನ್ನಿಸ್ಲಿಲ್ವಾ ಅಂತ. ನೋಡ್ರಿ, ಈಗ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. 34 ಬಿಟ್ಟು 35 ಮಂತ್ರಿ ಮಾಡ್ಲಿಕ್ಕೆ ಆಗ್ತದೇನ್ರಿ? ಆಗೋದಿಲ್ಲ. ಈಗ ಆಯ್ತು, ನನಗೆ ಕೊಡ್ಬೇಕು, ಯಾರನ್ನೋ ತೆಗಿಬೇಕಲ್ಲ. ನಿಮ್ ಕೊಟ್ಟು ತೆಗೆದ್ರಲ್ಲ ಅಂತ. ಎಲ್ಲಿ ನೋಡುವ, ಅವ್ರೇನು ಹೈಕಮಾಂಡ್ ಅವರು ಎಲ್ಲ ಮೀಟಿಂಗ್ ಮಾಡಿ ಒಂದು 2 ತಿಂಗಳ ಇಟ್ಕೊಂಡು ಎಲ್ಲ ಮಾಡಿ, ಎಲ್ಲ ಕಮ್ಯುನಿಟಿಯವ್ರಿಗೆ ಎಲ್ಲರಿಗೂ ನ್ಯಾಯ ಕೊಡುವಂಥ ಲೀಸ್ಟನ್ನು ಮಾಡಿ ಕಳಿಸಿದ್ರು. ಅದರಲ್ಲಿ ವ್ಯತ್ಯಾಸ ಆಗಿದೆ, ನೋಡುವ ಮುಂದೆ ಏನಾಗ್ತದೆ ಅಂದ್ರೆ. ಕರಾವಳಿ ಭಾಗಕ್ಕೆ ಅನ್ಯಾಯ ಆಗ್ಲಿಲ್ವಾ ಅಂತೇಳಿ ಮಿನಿಸ್ಟರ್ ಕೊಡದೆ
ಕರಾವಳಿ ಭಾಗದಲ್ಲಿ ಯಾಕಂದ್ರೆ ಇಷ್ಟು ನೋಡಿ, ಎಲ್ಲಿ ಅನ್ಯಾಯ ಆಯಿತು ಅನ್ಯಾಯ ಆಗಲಿಲ್ಲ ಅನ್ನೋದು ಹೇಳಿದರೆ ನಾವು ಮಾತಾಡಿದ್ದು ಮಾತ್ರ ಉಳಿತದೆ. ಅನ್ಯಾಯ ಆಗಿದ್ದಕ್ಕೆ ಅನ್ಯಾಯ ಅಥವಾ ಮುಂದೆ ಏನು ಅಂದೇಳಿ ಆ ಭಾಗದ ಜನ ತೀರ್ಮಾನ ಮಾಡ್ತಾರೆ. ಆವಾಗ ನಿಮ್ಮ ಟಿ ವಿಲೇ ನಾವು ನೋಡ್ಬೋದು ಅಥವಾ ಇಡೀ ರಾಜ್ಯದ ಜನ ನೋಡ್ಬೋದು. ಪಾಠ ಕಲಿಸ್ತಾರೆ ಅಂತ ಜನ ಅದು ನನಗೆ ಗೊತ್ತಿಲ್ಲ.